ನಮಸ್ಕಾರ. ನಾನು ನಿಮ್ಮ ಭಾವನಾ ಬೆಳಗೆರೆ. ನಾನು ಮೊನ್ನೆ ಬಿಜಾಪುರಕ್ಕೆ ಅಂತ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಹೋಗಿದ್ದ ದಿನವೇ ಒಂದು ಸಣ್ಣ ಪ್ರೆಸ್ ಮೀಟ್ ಇಟ್ಕೊಂಡೆ. ಪ್ರೆಸ್ ಮೀಟ್ ಯಾಕೆ ಇಟ್ಕೊಂಡೆ ಅಂತಂದರೆ, ಒಂದು ಅಪ್ಪ ಮಗನ ಬಾಂಧವ್ಯದ ಒಂದು ಸಿನಿಮಾ ರೆಡಿಯಾಗಿತ್ತು. ಅದರ ಬಗ್ಗೆ ನನಗೆ ತುಂಬ ಒಲವು ಬಂತು. ಅಪ್ಪ ಅಂದ ಕೂಡಲೇ ಮೈಯೆಲ್ಲ ಕುಣಿತ, ಮೈಯೆಲ್ಲ ಖುಷಿ. ಹಾಗಾಗಿ ಆ ಚಿತ್ರತಂಡಕ್ಕೆ ನನ್ನ ಬೆಂಬಲವೂ ಇರಲಿ ಅಂತ ಹೇಳಿ ಅಲ್ಲೊಂದು ಸಣ್ಣ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೆ. ಹಲವಾರು ಲೇಖಕರು, ಪತ್ರಕರ್ತರು ಎಲ್ಲರೂ ನನ್ನನ್ನು ಭೇಟಿ ಮಾಡ್ತೀರಿ. ಅಭಿಮಾನಿಗಳು ಮತ್ತು ಈಗ ತಾನೇ ಹೊಸದಾಗಿ ಫಸ್ಟ್ ಟೈಮ್ ಬರೆದಿರೋವಂಥ ಪುಸ್ತಕ ಮೇಡಮ್ ಇದು ಅಂತ ಹೇಳಿ ನನ್ನ ಕೈಗೆ ನೀಡ್ತೀರಿ. ನನಗೆ ಹಲವಾರು ಸನ್ಮಾನಗಳನ್ನು ಮಾಡ್ತೀರಿ ಮತ್ತು ನಡೆದಾಡುವ ದೇವರು ಅಂತಲೇ ಹೇಳಿ ಮಾತಾಗಿರುವಂಥ ಸಿದ್ದೇಶ್ವರ ಸ್ವಾಮಿಗಳ ಫೋಟೋ ನೀಡ್ತೀರಿ. ಇಂಥ ಪ್ರೀತಿನ ಪಡೆದವಳು ನಾನು ಧನ್ಯ ಅಂತಲೇ ಹೇಳಬೇಕು. ಅಲ್ಲಿ ಕೂಡ ಬಂದಂಥ ನನ್ನ ತಂದೆಯ ಮತ್ತು ನನ್ನ ಅಭಿಮಾನಿಗಳಿಗೆ ನಾನು ಸದಾ ಋಣಿ ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ಬಿಗ್ ಥ್ಯಾಂಕ್ ಯು. ಸರ್ವೋದಯ ಶಾಲೆಗೆ ನಾನು ಹೋದೆ. ಅಲ್ಲಿಯ ವಾತಾವರಣ ನೋಡಿದೆ, ಬಹಳ ಖುಷಿ ಆಯಿತು. ಈ ಶಾಲೆಯ ಹಿನ್ನೆಲೆ ಕೇಳಿದಾಗ ನನಗೆ ನಿಜವಾಗ್ಲೂ ಅಚ್ಚರಿ ಅನ್ನಿಸ್ತು. ಒಂದು ಗುಡಿಸಿನಲ್ಲಿ 120 ಮಕ್ಕಳನ್ನ ಇಟ್ಕೊಂಡು ಶಾಲೆನ ಆರಂಭಿಸ್ತಾರೆ. ಆ ಶಾಲೆ ಅದನ್ನು ನಂತರ ಅವರ ಮಗನಾದ ರೇವಣ್ಣ ಸಿದ್ದ ಶಿವಪ್ಪ ಪೂಜಾರಿ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ದೊಡ್ಡ ವಿಷಯ. ಅದನ್ನು ಈಗ ಕಾಲೇಜು ಮಟ್ಟಕ್ಕೂ ತೊಗೊಂಡು ಬಂದಿದ್ದಾರೆ. ಈಗ ಸದ್ಯಕ್ಕೆ 2500 ಮಕ್ಕಳಿಗೆ ಅವರು ವಿದ್ಯಾದಾನ ಮಾಡ್ತಾಯಿದ್ದಾರೆ. ಅವರ ಕುಟುಂಬ ರೈತರ ಕುಟುಂಬ. ರೈತರು ಅವರ ಉದ್ದೇಶ ಅಷ್ಟೇ, ಬರೀ ಅನ್ನ ಹಾಕೋದಷ್ಟೇ ಅಲ್ಲ, ವಿದ್ಯೆ ಕೂಡ ನಾವು ದಾನ ಮಾಡ್ತೀವಿ ಅಂತ ಹೇಳೋವಂಥ ಒಂದು ಮಾತನ್ನು ಕೇಳಿ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಬೆಂಬಲ ನೀಡಬೇಕು ಅಂತ ಅನ್ನಿಸ್ತು. ಅಲ್ಲಿಯ ವಾತಾವರಣ, ಅವರು ಕೊಟ್ಟಂಥ ಪ್ರೀತಿ, ಅಲ್ಲಿಯ ಜನರ ಪ್ರೀತಿ ಎಲ್ಲವೂ ನನಗೆ ಅಚ್ಚುಮೆಚ್ಚು ಅಂತ ಅನ್ನಿಸ್ತು. ನಾನು ಹೋಗಿದ್ದಕ್ಕೂ ಸಾರ್ಥಕತೆ ಅಂತ ಕೂಡ ನನಗೆ ತುಂಬ ಅನ್ನಿಸ್ತು. ಬಹಳ ಖುಷಿ ಆಯಿತು. ಅವರ ಶಾಲೆ ಇನ್ನೂ ಅಭಿವೃದ್ಧಿ ಆಗಲಿ, ಅವರ ಕಾಲೇಜ್ ಇನ್ನೂ ಅಭಿವೃದ್ಧಿ ಆಗಲಿ ಅನ್ನೋದು ನನ್ನ ಆಶಯವೂ ಆಗಿತ್ತು. ನಾನು ಒಂದೆರಡು ಮಾತಾಡಿದೆ, ಅಪ್ಪನ ಬಗ್ಗೆ ಮಾತಾಡಿದೆ, ಎಲ್ಲವೂ ಸರಿ. 2500 ವಿದ್ಯಾರ್ಥಿಗಳಿಗೆ ವಿದ್ಯೆದಾನ ಮಾಡೋದಲ್ಲದೆ ಅನ್ನದಾನ ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಸಾಧನೆಯೇ ಸರಿ. ಅದೂ ನೋಡಿ ನನಗೆ ಬಹಳ ಮೆಚ್ಚುಗೆ ನೀಡಬೇಕು ಅಂತ ಅನ್ನಿಸ್ತು. ಆಮೇಲೆ ಅಲ್ಲಿಯ ಚೇರ್ಮನ್, ನಾನಾಗಲೇ ಹೇಳಿದ ಹಾಗೆ, ಎಂಥ ಸರಳ ಜೀವಿ ಅಂತಂದರೆ, ಅವರಂಥ ಸರಳ ಜೀವಿ ದಂಪತಿಗಳಿಬ್ಬರೂ ಆಗಿರ್ಬೋದು. ಅಂಥ ಸರಳ ಜೀವಿ ಮಕ್ಕಳನ್ನು ತಮ್ಮದೇ ಮಕ್ಕಳು ಅನ್ನೋ ಹಾಗೆ ಸಾಕ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ವಿದ್ಯೆ ಕೊಡ್ತಾ ಇದ್ದಾರೆ. ಅವರನ್ನು ಒಂದಲ್ಲ ಒಂದು ದಿನ ಪ್ರತಿಯೊಂದು ಮಗುವಿನಲ್ಲೂ ಇರುವಂಥ ಕ್ರಿಯೇಟಿವಿಟಿ ಆಗಿರಬಹುದು, ಒಂದು ಸಾಧಕರನ್ನಾಗಿ ನಾವು ಮಾಡಬೇಕು ಅಂತ ಹೇಳಿ ಆ ಒಂದು ಕನಸಿನೊಟ್ಟಿಗೆ ಅವರು ನಡೀತಾ ಇದ್ದಾರೆ. ಅದು ಅವರಿಗೆ ಖಂಡಿತ ಫಲ ಸಿಗಲಿ ಅಂತ ನಾನು ಇಲ್ಲಿ ಬಯಸ್ತೀನಿ ಮತ್ತು ಆಶಯ ಕೂಡ ಪಡ್ತೀನಿ. ಈ 15ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಅವರಿಟ್ಟಂಥ ಶೀರ್ಷಿಕೆನೇ ಬಹಳ ಆಕರ್ಷಕವಾಗಿತ್ತು. ನನಗೆ ಅಪ್ಪ ಅಂದರೆ ಆಕಾಶ ಅಂತಲೇ ಟೈಟಲ್ ಇಟ್ಟಿದ್ರು. ಅಲ್ಲಿ ನೋಡಿದೆ, ಆ ಶೀರ್ಷಿಕೆ ನೋಡಿದ ಕೂಡಲೇ ನನಗೆ ನಮ್ಮಪ್ಪ ನೆನಪಾದರು. ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಹೆಣ್ಮಗಳಿಗೆ ಅಥವಾ ಒಂದು ಗಂಡು ಮಗನಿಗೆ ಅಪ್ಪ ಅಂದರೆ ಆಕಾಶವೇ ಸರಿ. ನನಗೂ ಅದೇ ಅನ್ನಿಸ್ತು. ಎಂಥ ಬಿರುದನ್ನು ಇಲ್ಲಿ, ಎಂಥ ಶೀರ್ಷಿಕೆಯನ್ನು ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಅದೇ ನನಗೆ ಸ್ವಾಗತವನ್ನು, ಅತಿ ದೊಡ್ಡ ಸ್ವಾಗತ ಅಂತ ಅನ್ನಿಸ್ತು. ನನ್ನ ತಂದೆ ನೆನಪಾದರು. ತಂದೆ ಬಗ್ಗೆ ಮಾತಾಡಿದೆ ನಾನು. ಮತ್ತು ಅಲ್ಲಿಯ ಮಕ್ಕಳನ್ನ ನೋಡಿದೆ. ಮಕ್ಕಳನ್ನು ಅವರು ಹೇಗೆ ಬೆಳೆಸ್ತಾ ಇದ್ದಾರೆ, ಹೇಗೆ ಅವರಿಗೆ ಕ್ರಿಯೇಟಿವಿಟಿ ಕೂಡ, ಅಂದರೆ ಬರೀ ಓದಿನಡೆಗೆ ಮಾತ್ರ ಸ್ಟ್ರೆಸ್ ಕೊಡೋದು, ಓದಿನಡೆಗೆ ಮಾತ್ರ ಅವರು ಗಮನ ಹರಿಸೋದು, ಅದಲ್ಲದೆ ಅದನ್ನು ಬಿಟ್ಟು ಕೃಷಿ ಕೂಡ ಅವ್ರಿಗೆ ಮುಖ್ಯ ಅನ್ನೋದನ್ನು ಕೂಡ ಮಕ್ಕಳಿಗೆ ಸಿಲೆಬಸ್ನ ಹೊರತಾಗಿ ಕೃಷಿ ಬಗ್ಗೆ ಅವರು ಅದನ್ನು ಮಕ್ಕಳಿಗೆ ತುಂಬ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಆಗಲೇ ಹೇಳಿದ್ದು, ಅಪ್ಪ ಅಂದರೆ ಆಕಾಶ ಹೇಳಿದ್ದೇನಕ್ಕೆ, ಇವರ ತಂದೆಯ ಕೂಡ 120 ಮಕ್ಕಳನ್ನು ಇಟ್ಟು ಗುಡಿಸಲಿನಲ್ಲಿ ಸಾಕಿ ಬೆಳೆಸಿ ವಿದ್ಯಾದಾನ ಮಾಡಿದಂಥ ತಂದೆಗೆ ತಕ್ಕಂಥ ಮಗ ಇವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಈ ದಂಪತಿಗಳನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು. ಮಕ್ಕಳನ್ನ ನೋಡಿ ಇನ್ನೂ ಅಚ್ಚರಿ ಆಯಿತು. ಒಬ್ಬರೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇದೆ. ಜೊತೆಗೆ ಹೇಳಲೇಬೇಕು ಇದನ್ನು, ನಾನು ಭೀಮಾ ತೀರದಲ್ಲಿದ್ದೆ. ನಾನು 28 ಕಿಲೋಮೀಟ್ರ್ ಇತ್ತು ಭೀಮಾ ತೀರಕ್ಕೆ. ನಾನು ಭೀಮಾ ತೀರದಲ್ಲೇ ಇದ್ದೆ ಕೂಡ, ಹೌದು. ಅಲ್ಲಿಯ ಜನ ತೋರಿಸಿದಂಥ ಪ್ರೀತಿಗೆ ನಾನು ಅವ್ರಿಗೂ ಈಗಲೂ ಹೇಳ್ತಾ ಇದ್ದೀನಿ, ನಾನು ಸದಾ ಋಣಿಯಾಗಿರ್ತೀನಿ. ನನಗೆ ಯಾವುದೂ ಹೊಸದಲ್ಲ, ಅಲ್ಲಿಯ ಊಟ ಯಾವುದೂ ಹೊಸದಲ್ಲ. ನಾನು ಅವ್ರ ಮನೆಯಲ್ಲೇ ಊಟ ಮಾಡಿದೆ. ಎಣ್ಣೆಗಾಯಿ ರೊಟ್ಟಿ, ಗಟ್ಟಿ ರೊಟ್ಟಿ ಇದೆಲ್ಲ ತಿಂದೆ. ಮಜಾ ಅಂದರೆ ಮಜಾ ಅನ್ನಿಸ್ತು. ನನ್ನ ಹಳೇ ಹುಬ್ಬಳ್ಳಿಯ ನೆನಪುಗಳ ಕೂಡ ನನಗೆ ಅಲ್ಲಿ ಕಾಡು ಬಂತು. ಅದರ ನಂತರ ಭೀಮಾ ತೀರದ ಜನ ಏನಿದ್ದಾರೆ ನನ್ನನ್ನು ಹುಡುಕೊಂಡು ಬಂದು
ಅಲ್ಲಿಯ ಕರಂಡಿ ಆಗಿರ್ಬೋದು, ಖಾರ ಚಟ್ನಿ ಆಗಿರ್ಬೋದು, ಅಥವಾ ಚಟ್ನಿ ಪುಡಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಕಡಲೆ ಗಿಡದಿಂದ ಹಿಡಿದು ಎಲ್ಲವುದನ್ನು ನನ್ನ ಕಾರಿನ ಡಿಕ್ಕಿಗೆ ತುರುಕ್ತಾರೆ. ನನಗೆ ಅಷ್ಟು ಪ್ರೀತಿನ ಅವರು ತೋರಿಸ್ತಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ವೇದಿಕೆ ಹಂಚಿಕೊಂಡಂಥ ಡಾಕ್ಟರ್ ಬಸವರಾಜ್ ಯಲಗಾರ್ರವರು ಪ್ರಸ್ತುತ DYSP ಆಗಿ ಲೋಕಾಯುಕ್ತ ಕಲಬುರಗಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಾನು ಅವ್ರನ್ನ ಭೇಟಿಯಾದಾಗ ಅಷ್ಟೇ ಪ್ರೀತಿಯಿಂದ ಮಾತಾಡಿಸಿದ್ರು. ನನ್ನ ತಂದೆಯ ಬಗ್ಗೆ ನೆನಪು ಮಾಡಿಕೊಂಡ್ರು. ನನಗೊಂದಿಷ್ಟು ಟಿಪ್ಸ್ ಅಂತೀವಲ್ಲ ಹಾಗೆ ಅದನ್ನು ಕೊಟ್ಟರು. ನಾನು ಅವರ ಸರಳತೆ ಕೂಡ ಮೆಚ್ಚಿದೆ, ನನಗಿಷ್ಟ ಆಯಿತು. ಅವ್ರ ಬಗ್ಗೆ ಕೇಳಿದೆ. ಅವರು ಬರೀ ಈ ಇಲಾಖೆನಲ್ಲಾಗಿರ್ಬೋದು ಅಲ್ಲಿ ಕೆಲಸ ಮಾಡ್ತಾ ಅವರ ಸೇವೆ ಸಲ್ಲಿಸ್ತಾ ಇಲ್ಲ, ಲೇಖಕರೂ ಹೌದು ಅಂತ ಅವ್ರು ನನಗಿಷ್ಟು ದಪ್ಪ ಪುಸ್ತಕ ಕೊಟ್ಟಾಗ ಅದು ಬಸವ ವಚನಗಳ ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಆಗಿತ್ತು. ಅದನ್ನು ನೋಡಿ ಅಚ್ಚರಿ ಆಯಿತು. ಒಂದು ಏರುಪೇರಾದರೂ ಅದು ವಚನವ ಅರ್ಥವೇ ಬೇರೆ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. 1-2 ಪೇಜ್ ಓದಿದೆ ನಾನು, ನನಗಿಷ್ಟ ಆಯಿತು. ಅವರು ಲೇಖಕರು ಅಂತ ಹೇಳಿ ತಿಳಿದು ಖುಷಿ ಕೂಡ ಆಯಿತು ನನಗೆ. ನಾನು ಅದಕ್ಕೆ ಹೇಳಿದ್ದು ಸರ್ವೋದಯ ಶಾಲೆ ಎಲ್ಲವುದರಲ್ಲೂ ತೊಡಗಿದೆ ಅಂತ. ಯಾಕೆ ಅಂತ ಅಂತೀರಾ, ನಾನು ಬರೋದನ್ನು ತಿಳಿದು ಒಂದೇ ದಿನದಲ್ಲಿ ಒಂದೇ ವಿದ್ಯಾರ್ಥಿ ನನ್ನ ತಂದೆಯ ಒಂದು ಸ್ಕೆಚ್ಚನ್ನು ಮಾಡ್ತಾರೆ. ಆ ಸ್ಕೆಚ್ನ ಎಂಥ ಅದ್ಭುತವಾಗಿ ಮಾಡ್ತಾನೆ ಆ ಹುಡುಗ. ನನಗೆ ಭಾವುಕಳಾಗಿ ಕಣ್ತುಂಬಿ ಬಂದ್ಬಿಡ್ತು. ಯಾಕಂದರೆ ನನ್ನ ತಂದೆಯ ಸ್ಕೆಚ್ನ ನೋಡಿದಾಗ ನನ್ನ ತಂದೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದಾರೆ, ನನ್ನನ್ನು ಹರಿಸ್ತಾ ಇದ್ದಾರೆ, ನನ್ನನ್ನು ಹಾರೈಸ್ತಾ ಇದ್ದಾರೆ ಅಂತಲೇ ಅನ್ನಿಸ್ತು. ಹೆಸರಲ್ಲೇ ಆಗಲೇ ಹೇಳಿದ ಹಾಗೆ ಅಪ್ಪ ಅಂದರೆ ಆಕಾಶ. ನಾನು ನಿಜವಾಗ್ಲೂ ಭಾವುಕಳಾದೆ, ಅಳು ಬಂತು. ಅತ್ತೆ ಸ್ಟೇಜ್ ಮೇಲೆ ಅಳು ಬಂದ್ಬಿಡ್ತು ನನಗೆ. ಸೊ ಈ ಥರದೊಂದು ಮನಮುಟ್ಟುವಂಥ ಕಾರ್ಯಕ್ರಮಕ್ಕೆ ನಾನು ಹೋದ್ನಲ್ಲ, ಅದು ನನಗೆ ಬಹಳ ಸಂತೋಷ ನೀಡಿದೆ. ನಾನು ಇಂಥ ಕಾರ್ಯಕ್ರಮನ ಮಿಸ್ ಮಾಡಿಕೊಂಡಿದ್ದರೆ ಜೀವನದಲ್ಲಿ ಬಹಳ ದೊಡ್ಡದೇನೋ ಒಂದು ಕಳ್ಕೊತಾ ಇದ್ದೆ ಅನ್ನೋ ಭಾವ ನನಗೆ ಮೂಡಿದ್ದಂತೂ ಸತ್ಯ. ಒಟ್ಟಾರೆ ಇಷ್ಟು ಮನದುಂಬಿ ಬಂದಂಥ ಕಾರ್ಯಕ್ರಮಕ್ಕೆ ನಾನು ಭೇಟಿ ನೀಡಿದ್ದು ನನ್ನ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ. ಮತ್ತು ಬಿಜಾಪುರದ ಮಂದಿ ನನಗೆ ತೋರಿಸಿದಂಥ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ. ಮತ್ತೆ ಬಿಜಾಪುರಕ್ಕೆ ಬನ್ನಿ ಅಂತ ನೀವು ಕರೆದಿದ್ದೀರಿ. ನಾನು ಮತ್ತೆ ಬಿಜಾಪುರಕ್ಕೆ ಬರೋ ಹಾಗೆ ಆಗತ್ತೆ. ಬರ್ತೀನಿ ಕೂಡ. ನಿಮ್ಮ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿ ಆಗಿರ್ತೀನಿ. ನಾನು ಬಿಜಾಪುರಕ್ಕೆ ಬರ್ತಾಯಿದ್ದೀನಿ ಅಂತ ತಿಳಿದಾಗ ನೀವು ನನ್ನನ್ನು ನೋಡೋಕ್ಕೆ ನನ್ನನ್ನು ಹುಡುಕೊಂಡು ಬಂದಂಥ ತಾಲೂಕುಗಳಿಂದ, ಬೇರೆ ತಾಲೂಕುಗಳಿಂದ ನನ್ನನ್ನು ಎಷ್ಟೋ ಕಿಲೋಮೀಟ್ರ್ ದೂರದಿಂದ ಭೇಟಿ ಮಾಡಲೇಬೇಕು ಅಂತ ಹೇಳಿ ನನಗೋಸ್ಕರ ಎಂತೆಂಥದೋ ಅಡುಗೆ ನನಗೆ ಮಾಡಿಕೊಂಡು ತೊಗೊಂಬಂದು ಕೊಟ್ಟು ನನಗೆ ಪ್ರೀತಿ ತೋರಿಸಿ ಇದನ್ನೆಲ್ಲ ನೀವು ಮಾಡಿದ್ದೀರಿ. ಬಿಜಾಪುರದ ಮಂದಿಗೆ ಎಂದಿಗೂ ನಾನು ಇದು ಮರೆಯಲಾರದಂಥ ಭೇಟಿ ಅಂತಲೇ ಹೇಳಬಹುದು. ಮತ್ತು ಪದೇ ಬಿಜಾಪುರಕ್ಕೆ ಸೆಳೆಯೋ ಅಂಥ ಜನ ನೀವು. ಸೊ ಹಾಗಾಗಿ ನಾನು ಬಿಜಾಪುರಕ್ಕೆ ಪದೇ ಬರೋ ಹಂಗೆ ಆಗಲಿ ಅಂತ ನಾನು ಆಶಯ ಪಡ್ತೀನಿ. ನಿಮ್ಮ ಪ್ರೀತಿಗೆ ಸದಾ ಚಿರಋಣಿ ಅಂತ ನಾನು ಹೇಳ್ತಾ ಮತ್ತೊಮ್ಮೆ ಇದನ್ನು ಹೇಳ್ತಾ ಇದ್ದೀನಿ. ಸರ್ವೋದಯ ಶಾಲೆ ಒಂದು ಪುಟ್ಟ ಗುಡಿಸಲಿನಲ್ಲಿ ಶುರುವಾದಂಥ 120 ವಿದ್ಯಾರ್ಥಿಗಳಿಂದ ಈಗ ಅದು 2500ಕ್ಕೆ ತಲುಪಿದೆ ಅಂತಂದರೆ ನಾನು ಆ ಶಾಲೆಗೆ ಮತ್ತಷ್ಟು ಅಭಿವೃದ್ಧಿ ಆಗಲಿ, ಮತ್ತಷ್ಟು ವಿದ್ಯಾರ್ಥಿಗಳು ಸೇರ್ಪಡೆ ಆಗಲಿ, ಅಲ್ಲಿಯ ಕಲಿಕೆ ಏನಿದೆ ಅದನ್ನು ಅವರು ಅಲ್ಲಿ ಅಳವಡಿಸ್ಕೊಳ್ಳಿ, ಅವರ ಜೀವನಕ್ಕೆ ಅದು ಒಂದು ಸಾರ್ಥಕತೆ ನೀಡಲಿ ಆ ಶಾಲೆ, ಮತ್ತು ಸಾಧಕರನ್ನು ಹುಟ್ಟುಹಾಕಲಿ ಅಂತ ಹೇಳ್ತಾ ಶಾಲೆಗೆ ಧನ್ಯವಾದ ಹೇಳ್ತೀನಿ. ಇಂಥ ಸರ್ವೋದಯ ಶಾಲೆಗೆ ನನ್ನದೊಂದು ಹ್ಯಾಟ್ಸ್ ಆಫ್ ಹೇಳುತ್ತಾ ಇಷ್ಟೆಲ್ಲ ಪ್ರೀತಿ ತೋರಿಸಿದಂಥ ಬಿಜಾಪುರ ಮಂದಿಗೆ ನನ್ನ ಪ್ರೀತಿಯ ಧನ್ಯವಾದಗಳು ಮತ್ತು ನಮಸ್ಕಾರ.